ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ದಿನ ಇಷ್ಟೊಂದು ಪ್ರೀತಿ ನಾನು ನೋಡಿರಲಿಲ್ಲ ಒಳಗಡೆಯಿಂದ. ಹೊರಗಡೆ ಬರ್ತಾ ಇರೋಂಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರೋದು ತುಂಬ ಖುಷಿ ಆಗ್ತಿದೆ. ಇದೊಂದು ಜವಾಬ್ದಾರಿಯಾಗಿ ತೊಗೊತೀನಿ ಆ್ಯಂಡ್ ನಿಮ್ಮೆಲ್ಲರನ್ನೂ ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿ ಕೊಟ್ಟಿದ್ದೀರಾ ಮನಸ್ಪೂರ್ವಕವಾಗಿ. ಥ್ಯಾಂಕ್ ಯು. Vinay sir, actually you are the winner. Thank you, sir. You are the winner actually. Thank you so much. All your love. Thank you. ಒಂಟಿ ಸಲಗ ಇವರಿಗೆ ಸ್ಟ್ರೆಂತ್ ಬರಕ್ಕೆ ನೀವೆಲ್ಲರೂ ಕಾರಣ. ಎಕ್ಸಾಕ್ಟ್ಲಿ. ನಿಮ್ಮೆಲ್ಲರ ಪ್ರೀತಿ ಪ್ರತಿ ವಾರ ನೀವೆಲ್ಲ ವೋಟ್ ಮಾಡಿ ಉಳಿಸದೇ ಇದ್ದಿದ್ರೆ ಇಲ್ಲಿ ತನಕ ಬರ್ತಿರ್ಲಿಲ್ಲ, ಇದೆಲ್ಲ ನೋಡೋದಕ್ಕೂ ಆಗ್ತಿರ್ಲಿಲ್ಲ. ನಾನು ನಿಮ್ಮ ಒಂದೊಂದು ಓಟನು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಆ್ಯಂಡ್ ನಿಮ್ಮ ಪ್ರೀತಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿದೆ. ಗೆಲ್ಲಿಲ್ಲ ಅನ್ನೋ ಬೇಜಾರಿಲ್ಲ, ಇಷ್ಟೊಂದು ಗೆದ್ದಿದ್ದೀನಲ್ಲ ಅನ್ನೋ ಖುಷಿ ಇದೆ. ನೀವೆಲ್ಲ ಸೇರಿಸಿ ನನ್ನ ಗೆಲ್ಸಿದ್ದೀರಾ. ಥ್ಯಾಂಕ್ ಯು. ಮಚ್ ಲವ್. ಥ್ಯಾಂಕ್ ಯು ಸೋ ಮಚ್. Thank you so much. ಮಗಳೇ Thank you guys. Thank you so much. Please ಬನ್ನಿ. ಡ್ಯಾನ್ಸ್ ಆಡೋಣ ಟೆಂಪ್ಟೆಗೆ. ಬಿಗ್ ಬಾಸ್ ಮೇಲೆ ದಿನ ಬೆಳಗ್ಗೆ ಹಾಡು ಹಾಕಿದ್ರು, ಅದಕ್ಕೆ ಡ್ಯಾನ್ಸ್ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ಇದು ಲೋಕಲ್ ಡ್ಯಾನ್ಸ್ ಅಂತ ಹಾಕ್ಬಿಡಿ ಸರ್, ಸಾಕು. ಲೋಕಲ್ ಆಗಿದೆ. ಒಂದು ನಿಮಿಷ ಬೈಟ್. ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಗೀತು. ಕಾರ್ತಿಕ್ ವಿನ್ ಆದರು, ಕೆಲವರೊಬ್ಬರು ರನ್ನರ್ ಆದರು. ಬಟ್ ಆದರೆ ಸಾಕಷ್ಟು ಜನ ವಿನಯ್ ಗೆಲ್ಲಬೇಕು ಅಂದ್ಕೊಂಡಿದ್ರು. ವಿನಯ್ ಗೆಲ್ತಾರೆ, ಗೆದ್ದು ಟ್ರೋಫಿ ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿರೋದ್ರಲ್ಲಿ ಅವರ ಮಗ ಋಷಿ ಕೂಡ ಒಬ್ಬರು. ಹಾಯ್ ಋಷಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಓ ಸೂಪರ್ ಆಗಿದ್ದೀನಿ. ಅಪ್ಪ ನಾಟ ನೋಡ್ತಾ ಇದ್ದೀರಾ? ದಿನ ನೋಡ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇತ್ತು ಅಪ್ಪ? ಬಿಗ್ ಬಾಸಿಗೆ ಹೋಗ್ತೀನಿ ಅಂತ ನಿಮ್ಗೆ ಹೇಳಿದಾಗ ಹೇಗಿತ್ತು? ಎಷ್ಟು ಖುಷಿ ಇತ್ತು? ತುಂಬ ಖುಷಿ ಇತ್ತು. ಹಾಗೆ ಗೆಲ್ತಾರಾ ಇಲ್ವಾ ಅಂತ ಇದಿತ್ತು. ಗೆಲ್ತಾರಾ ಇಲ್ವಾ? ಗೆಲ್ತಾರಾ ಇಲ್ವಾ ಅಂತ, ಲೈಕ್ ಗೆಲ್ತಾರೆ ಆಬ್ವಿಯಸ್ಲಿ, ಲೈಕ್ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನಿನ್ನೆ ಸ್ಟೇಜಲ್ಲಿ ಕೂತ್ಕೊಂಡಾಗ ಅವರು 4ನೇ ಕಂಟೆಸ್ಟೆಂಟ್ ಆಗಿ ಆಚೆ ಹೋಗ್ತಾರೆ ಅಂತ ಸುದೀಪ್ ಸರ್ ಹೇಳಿದಾಗ, ಮನೆ ಒಳಗಿಂದ ಅವ್ರು ಆಚೆ ಬಂದಾಗ ಅಳ್ತಾ ಇದ್ರಿ, ನಿಮ್ಮ ಕಣ್ಣಲ್ಲಿ ನೀರಿತ್ತು? ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಲೈಕ್ ಬಂದ್ರಲ್ಲ ಆಚೆ, ಒಂಥರ ಬೇಜಾರಾಯಿತು. ಅಲ್ಲಿ ತನಕ ಬಂದ್ರಲ್ಲ, ಆಮೇಲೆ ಆಚೆ ಬಂದ್ರಲ್ಲ, ಬೇಜಾರಾಯಿತು. 3.5 ತಿಂಗಳು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಪ್ಪನ? ತುಂಬ ಹೇಳೋಕ್ಕಾಗಲ್ಲ, ಅಷ್ಟೊಂದು ಮಿಸ್ ಮಾಡ್ಕೊಂಡ್ವಿ. ಯೂಶ್ವಲ್ ಆಗಿ ಅಪ್ಪ ಶೂಟಿಂಗ್ ಮಾಡ್ತಾರೆ, ಶೂಟಿಂಗ್ ಎಲ್ಲ ಫ್ರೀ ಇದ್ದಾಗ ಏನು ಮಾಡ್ತಾ ಇರ್ತಾರೆ? ಯಾವ ಥರ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡ್ತಾರೆ? ನೀವು ಹೇಗೆ ಅಪ್ಪನ ಜೊತೆ ಕಾಲ ಕಳಿತೀರಾ? ಫುಟ್ಬಾಲ್ ಆಡ್ತೀವಿ, ಇಲ್ಲಾಂದರೆ ಅದು ಸ್ಪೋರ್ಟ್ಸ್ ಆಡ್ತೀವಿ. ಎಲ್ಲಿ? ಮನೆಯಲ್ಲೇ. ಅದು ಬಿಟ್ಟು ಬೇರೆ? ಅದು ಬಿಟ್ಟು ಗೇಮ್ ಆಡ್ತೀವಿ ಸ್ವಲ್ಪ ಹೊತ್ತು ಮೊಬೈಲಲ್ಲಿ. ಒಳಗಡೆ ಬಿಗ್ ಬಾಸ್ ಒಳಗಡೆ ನೀವು ತುಂಬ ಇಷ್ಟಪಟ್ಟಿರೋದು ಅಪ್ಪನ ಬಿಟ್ಟು ಬೇರೆ ಕಂಟೆಸ್ಟೆಂಟ್ ಯಾರು? ಸ್ನೇಹಿತಣ್ಣ, ಮೈಕಲ್ ಅಣ್ಣ, ನಮ್ರತ. ಎಲ್ಲ ಅಪ್ಪನ ಜೊತೆ ಇದ್ದವರು. ಆಪೋಸಿಟ್ ಇದ್ದವರು ಸ್ವಲ್ಪ ಇಷ್ಟ ಆಯ್ತು ಅಷ್ಟೇ. ಸೊ ನಿಮಗೆ ಬಿಗ್ ಬಾಸ್ ನೋಡ್ಬೇಕಾರೆ ಎಲ್ಲೋ ಒಂದು ಕಡೆ ಅಪ್ಪ ಕೆಲವು ಟೈಮ್ ಕೋಪ ಮಾಡ್ಕೊಂಡಾಗ ಅಥವಾ ಕಣ್ಣೀರು ಹಾಕಿದಾಗ ನಿಮಗೇನು ಅನಿಸ್ತಾ ಇತ್ತು? ಆ್ಯಕ್ಚುಲಿ ನೋಡಿದ್ರೆ ಆ ಥರ ಏನಾದರೂ ಅಪ್ಪ ಅಷ್ಟೊಂದು ಎಮೋಷನಲ್ ಆಗಿದ್ದು ಅಂಥ ಮೂಮೆಂಟ್ಗಳೇನಾದರೂ? ಇಲ್ಲ, ಫಸ್ಟ್ ಟೈಮ್ ಆಗಿದ್ದು, ನಾನು ನೋಡಿರಲಿಲ್ಲ. ಫಸ್ಟ್ ಟೈಮ್. ಆ್ಯಂಡ್ ಆಚೆ ಕಡೆ ಬರ್ತಾರೆ, ಆನೆ ಅನ್ನೋ ಬಿರುದು ಕೊಟ್ಟಿದ್ದಾರೆ ನಿಮ್ಮ ಅಪ್ಪಂಗೆ, ಎಷ್ಟು ಖುಷಿ ಆಗುತ್ತೆ? ತುಂಬ. ನೆಕ್ಸ್ಟ್ ಆನೆ ಜೂನಿಯರ್ ಆಗಬೇಕಂತ. ಜೂನಿಯರ್ ಆನೆ ಆಗಬೇಕು ಅಂತ ಏನು ಮಾಡ್ಬೇಕು? ಜೂನಿಯರ್ ಆನೆ ಆಗಬೇಕಾದ್ರೆ ಅವ್ರ ಥರ ಇರಬೇಕು. ಹಾಂ, ಹೇಗೆ? ಏನೇನು ಕ್ಯಾರೆಕ್ಟರ್ಗಳನ್ನ ಮೈಗೂಡಿಸ್ಕೊಬೇಕು? ಅವ್ರ ಥರ ಆ್ಯಟಿಟ್ಯೂಡ್ ಇರಬೇಕಷ್ಟೇ. ಬ್ರೇವ್ ಆಗಿ, ಡೇರ್ ಆಗಿ ಇರಬೇಕು ನಿಮಗೆ. ಎಸ್, ಥ್ಯಾಂಕ್ ಯು ಋಷಿ. ಗಾಡ್ ಬ್ಲೆಸ್ ಯು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ? 7th. ಓಕೆ, ಗುಡ್, ಆಲ್ ದಿ ಬೆಸ್ಟ್. ಜೂನಿಯರ್ ಆನೆ ಆಗಿ ಅಪ್ಪನ ಥರ. ಓಕೆ, ಥ್ಯಾಂಕ್ ಯು. ತುಂಬ ಭಯ ಆಗ್ತಿದೆ, ಬಿಕಾಸ್ ಇದೊಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಜನರು ಪ್ರೀತಿ ಕೊಡೋದು, ಅದನ್ನು ಸ್ವೀಕಾರ ಮಾಡಿ ಅದನ್ನು ಉಳಿಸ್ಕೊಳೋದಿದೆಯಲ್ಲ,
ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಎಲ್ಲೂ ತಪ್ಪಾಗದೇ ಇರೋ ರೀತಿ, ಎಲ್ಲೂ ಯಾರಿಗೂ ನೋವಾಗದೇ ಇರೋ ರೀತಿ ಇದನ್ನು ನನ್ನ ಸಿನಿಮಾಗಳ ಮುಖಾಂತರ, ನನ್ನ ಆ್ಯಕ್ಟಿಂಗ್ ಮುಖಾಂತರ ವಾಪಸ್ ಇದೇ ಜನರಿಗೆ ಕೊಡಬೇಕು ಅಂತಿದ್ದೀನಿ. ಆ್ಯಂಡ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ನೋಡ್ತಿದ್ರೆ ನನಗೆ ನಿಜವಾಗ್ಲೂ ಕನಸ ಇಲ್ಲ ರಿಯಲ್ಲ ಅಂತ ಅನ್ನಿಸ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಮಾತುಗಳೇ ಬರೋದಿಲ್ಲ. ಇಷ್ಟು ಜನ ನನಗೆ ಇಷ್ಟು ಪ್ರೀತಿ ಕೊಡ್ತೀರಾ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ವಿತ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಲವ್ ಯು ಆಲ್. ಥ್ಯಾಂಕ್ ಯು. ಬಿಗ್ ಬಾಸ್ ಗೆಲ್ಲದೇ ಇದ್ರು ಜನಗಳ ಪ್ರಕಾರ ಪೀಪಲ್ಸ್ ಚಾಂಪಿಯನ್ ಅನ್ನೋ ಒಂದು ಪಟ್ಟನೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸರ್ ಅದೊಂದು ಖುಷಿ ಇದೆ. ಅಂದರೆ ಪೀಪಲ್ಸ್ ಚಾಂಪಿಯನ್ ಅನ್ನೋದಕ್ಕಿಂತ ಒಂದು ಟ್ರೋಫಿ ಬೇಕಾ ಸರ್? ಬೇಡ. ಜನರ ಮನಸ್ಸಿನಲ್ಲಿ ಗೆದ್ದಿದ್ದೀನಿ. ಆ್ಯಂಡ್ ಜನರೇ ಸರ್ ಚಾಂಪಿಯನ್ ಮಾಡೋದು. ಸೊ ಇವತ್ತು ಪೀಪಲ್ಸ್ ಚಾಂಪಿಯನ್ ಅನ್ನೋದು ನನಗೆ ಒಂದು ಕ್ರೌನ್ ಇದ್ದಂಗೆ. ಆ ಕ್ರೌನ್ ಇಟ್ಕೊಂಡು ಲೈಫ್ ಲಾಂಗ್ ಬದುಕ್ತೀನಿ ಸರ್, ಸಾಕು ನನಗಷ್ಟೇ. 10ನೇ ಸೀಸನ್ನು ಪ್ರತಿ ವರ್ಷ ಒಬ್ರಲ್ಲೊಬ್ರು ಗೆಲ್ಲೇಬೇಕು. ಗೆದ್ಮೇಲೆ ಇನ್ನೊಂದು ಸೀಸನ್ ಬಂದಾಗ ಅದನ್ನ ಮರೀತಾರೆ, ಹೊಸೊಬ್ರನ್ನ ನೋಡ್ತಾರೆ. ಬಟ್ ಆದರೆ ಇಲ್ಲಿ ವಿಶೇಷ ಅಂತಂದರೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಈ ಒನ್ ಮೈ ಹಾರ್ಟ್ ಅಂತ ಹೇಳ್ತಾರೆ. ಹೌ ಸ್ಪೆಷಲ್ ಇಟ್ ವಾಸ್? ಸರ್ ಸುದೀಪ್ ಸರ್ ಇಸ್ ಮೈ ಐಡಲ್. ಅಂದರೆ ಅವ್ರ ಬಾಯ್ನಲ್ಲಿ ಬರೋವಂಥ ಒಂದೊಂದು ಮಾತುಗಳು ನನಗೆ ಒಂಥರ ಇಟ್ ಈಸ್ ಲೈಕ್ ಇದೇ ಫೈನಲ್ ಅನ್ನೋ ಹಂಗೆ. ಆ್ಯಂಡ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಬುಕ್ ಬರೆದಿದ್ದಾರೆ. ಅದರ ಹೆಸರು ವಿನಯ್ ಗೌಡ ಅಂತ ಹೇಳಿದ್ರು. ಅದಕ್ಕಿಂತ ನನಗೆ ಇನ್ನೊಂದು ಟ್ರೋಫಿ ಬೇಡ ಸರ್. ಅದ್ರ ಪ್ರಕಾರ ಈ ಜನರೆಲ್ಲ ಸೇರಿಕೊಂಡು ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಈ ಒಂದು ಅರ್ಶಿನ ಕುಂಕುಮಕ್ಕೆ ಒಂದು ಮಾದರಿ ಆಗಿರೋ ಒಂದು ಕರ್ನಾಟಕದ ಶಾಲು ಬಾವುಟ ನನ್ನ ಕತ್ನಲ್ಲಿ ಹಾಕಿದ್ದಾರೆ. ಅಂದರೆ ಇದನ್ನಲ್ಲೇ ಗೊತ್ತಾಗ್ತಿದೆ ನನಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ. ಇದಕ್ಕಿಂತ ಬೇರೆ ಏನು ಬೇಡ ಸರ್ ನನಗೆ. ಮಗಂಗೆ ಅವಾಗ ಕೇಳ್ತಿದ್ದೆ ಏನಾಗಬೇಕು ಅಂತಂದ್ರೆ ನಾನು ಜೂನಿಯರ್ ಆನೆ ಆಗಬೇಕಪ್ಪ ಅಂತಾರ ಅಂತಿದ್ದ. ಏನು ಹೇಳ್ತೀರಾ? ಜೂನಿಯರ್ ಆನೆ, ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಆಗ್ತಾನೆ, ಆಲ್ಮೋಸ್ಟ್ ಶೋಲ್ಡರ್ ತನಕ ಬಂದಿದ್ದಾನೆ. ಹೌದು. ಬೆಳೀಲಿ ಇವನು, ಇದೇ ರೀತಿ ಬೆಳೀಲಿ, ಜನರ ಪ್ರೀತಿ ಇವನಿಗೂ ಇರಲಿ ಅಂತ ಬಯಸ್ತೀನಿ. ಆ್ಯಂಡ್ ಹೆಸರು ಉಳಿಸ್ತಾನೆ, ಗ್ಯಾರಂಟಿ ಉಳಿಸ್ತಾನೆ. ಆ್ಯಂಡ್ ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿರ್ತಾರೆ ಅಂತ ನೀವು ಸಾಕಷ್ಟು ಬಾರಿ ಬಿಗ್ ಬಾಸಲ್ಲಿ ಹೇಳಿದರೆ, ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರಿ ನಿಮ್ಮ ಧರ್ಮಪತ್ನಿ ಅಂತ. ಎಸ್, ನನ್ನ ಒಂದು ಜರ್ನಿಗೆ ಇವಾಗ ಯಾವುದೇ ಒಂದು ಗಾಡಿ ಆಗಿದ್ರೂ ಅದಕ್ಕೆ ಹೆಡ್ಲೈಟ್ ಇಲ್ಲ ಅಂತಂದರೆ ಎಲ್ಲೋ ದಾರಿ ತಪ್ಪೋಗ್ಬಿಡುತ್ತೆ. ಆ ಹೆಡ್ಲೈಟೇ ಇವಳು, ನನ್ನ ಲೈಫ್ಗೆ ಬ್ಯಾಕ್ ಬೋನೇ ಇವಳು. ಇವಳನ್ನ ಪ್ರೊಡ್ಯೂಸ್ ಮಾಡ್ದಂಥ ಮತ್ತೆ ಸೊ ಇವ್ರು ಯಾರೂ ಇಲ್ಲ ಅಂದರೆ ನಾನೇನೂ ಇಲ್ಲ ಸರ್. ಪ್ರಸನ್ನ, ನನ್ನ ತಮ್ಮ ವಿನು, ಇವರಿಷ್ಟೋ ಜನರು ನನಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಪ್ರತಿಯೊಂದು ಹಂತದಲ್ಲೂ, ಒಂದಲ್ಲ ಒಂದು ರೀತಿ. ಇವರೆಲ್ಲ ಇರಲಿಲ್ಲ ಅಂದಿದ್ರೆ ನಾನೇನೂ ಇರ್ತಿರಲಿಲ್ಲ. ಇವತ್ತು ಇದೆಲ್ಲ ಏನು ನೋಡ್ತಿದ್ದೀರಾ ನೀವು, ಎಲ್ಲ ಇವರಿಂದನೇ ಬಂದಿರೋದು ನನಗೆ. ಎಸ್ ಮೇಡಮ್, ನೀವೇನು ಹೇಳ್ತೀರಾ? ಯಜಮಾನರು ಗೆಲುವು ನಿನ್ನೆ ಸ್ಟೇಜಲ್ಲಿ ಎಲ್ಲೋ ಒಂದು ಕಡೆ ಅವರು 4ನೇ ಕಂಟೆಸ್ಟೆಂಟ್ ಆಗಿ ಎಲಿಮಿನೇಟ್ ಆದಾಗ ಕಣ್ಣಲ್ಲಿ ನೀರಿತ್ತು, ಅಳ್ತಿದ್ರಿ. ರಿಷಿ ಕೂಡ ಅಳ್ತಾ ಇದ್ದ. ನಿಮಗೆ ಹೌ ಶಾಕಿಂಗ್ ಇಟ್ ವಾಸ್? ನನಗೆ ಅವರು ಅಲ್ಲಿ ಹೋದಾಗ ನಾನೇನು ವಿನ್ ಆಗಲೇಬೇಕು ಅನ್ನೋದೇನಿರಲಿಲ್ಲ. ಒಟ್ಟಿನಲ್ಲಿ ಸೆಕೆಂಡ್ ಆದರೆ ಬರಬೇಕು ಅನ್ನೋದು ನನಗಿತ್ತು. ಬಟ್ ಅದು ಆಗಲಿಲ್ವಲ್ಲ ಅನ್ನೋದಕ್ಕೆ ಬೇಜಾರಾಯಿತು ನನಗೆ. ಇಟ್ಸ್ ಓಕೆ. ನನಗೇನು ಅಂದರೆ 4th ಬಂದಿದ್ದೇನು ಅನ್ನಿಸ್ತು ಅಂದರೆ ಅವರು 200% ಕೊಟ್ಟಿದ್ದಾರೆ. 100%ಕ್ಕಿಂತ 99% ಅಲ್ಲ, 200% ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅವರಿಗೆ ಅದೊಂದು ಸ್ಥಾನ ಬೇಕಿತ್ತು. ಅದಕ್ಕೆ ಆ ಕಣ್ಣಲ್ಲಿ ನೀರು ಬಂತು ಅದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಅವರು ಒಳಗಡೆ ಹೇಗೆ ಕಷ್ಟಪಟ್ಟು ಟಾಸ್ಕ್ ಮಾಡ್ತಾಯಿದ್ರು, ಹೋರಾಡ್ತಾಯಿದ್ರು, ಅದೇ ರೀತಿ ಆಚೆ ಕಡೆ ನೀವು ಅದೇ ಥರ ಸ್ಟ್ರಗಲ್ನ ಅನುಭವಿಸಿದ್ದೀರಾ. ಬೆದರಿಕೆ ಕರೆಗಳು ಬಂದಿದ್ದಾವೆ. ಒಬ್ಬರೇ ಮಗನ ಹ್ಯಾಂಡ್ಲು ಮಾಡ್ಕೊಂಡು ಅವ್ರಿಗೆ ಯಾವ ವಿಷಯನ ತಲುಪಕ್ಕೆ ಬಿಡದೆ ಹ್ಯಾಂಡ್ಲು ಮಾಡಿದ್ದೀರಾ. ನಿಮಗೆ ಹೌ ವಾಸ್ ದಟ್ ಸಿಚುವೇಶನ್ ಹೊಸದಾಗಿತ್ತಲ್ಲ, ಒಂಥರ ಬ್ಯೂಟಿಫುಲ್ ಆಗಿತ್ತು. ಏನೇನಾಗಿತ್ತು? ಏನಿಲ್ಲ, ಆಚೆ ಓಡಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಎಲ್ಲರೂ ಒಂಥರ ಬೇರೆ ಥರನೇ ಮಾತಾಡೋರು. ಮತ್ತು ನನ್ನ ಮಗಂಗೂ ಅಷ್ಟೇ ಮೆಸೇಜಸ್ ಎಲ್ಲ ಇದು ಬರೋದು, ಏನೇನೋ ಕೆಟ್ಟದಾಗಿ ನಿಮ್ಮಪ್ಪನ ಆ ಥರ ಮಾಡು, ಈ ಥರ ಮಾಡು ಅಂತ ತಂದೆನ ಇಟ್ಕೊಂಡಿದೆಯಲ್ಲ, ಸಮಥಿಂಗ್ ಲೈಕ್ ದಟ್. ಓಕೆ, ಅದಕ್ಕೆ ನಾನು ಏನು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. 1-2 ಜನಕ್ಕೆ ಮಾತ್ರ ಹೇಳಿದೆ. ಒಂದು ದಿನ ಗೊತ್ತಾಗತ್ತೆ ಏನು ಅಂತ, ವಿನಯ್ ಏನು ಅಂತ. ನಾನು ಹೇಳೋದಿಲ್ಲ ಈಗ ಅಂತ ಒಂದು ಮೆಸೇಜ್ ಹಾಕಿ ಬಿಟ್ಟಿದ್ದೆ ಅಷ್ಟೇ. ಬಟ್ ಇವಾಗ ಗೊತ್ತಾಗಿದೆ ಅನಿಸುತ್ತೆ. ಬಟ್ ಇವಾಗ್ಲೂ ಯಾರ್ಯಾರು ನನಗೆ, ನಮ್ಮ ಮನೆಯವ್ರಿಗೆ ಯಾರ್ಯಾರು ಕೆಟ್ಟದಾಗಿ ಮಾತಾಡ್ತಿದ್ರು ಪ್ರತಿಯೊಬ್ಬರೂ ಇವಾಗ ಸಾರಿ ಅಂತ ಕೇಳ್ಕೊಂಡು ಬಂದು ನಾನು ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಖುಷಿಯಾಗಿದೆ. ಅರ್ಥ ಆಗಿಂದ ಮುಂಚೆ ಕೋಪ ಇರುತ್ತೆ, ಅರ್ಥ ಆದ್ಮೇಲೆ ಪ್ರೀತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಬೇಕಲ್ಲ, ಖಂಡಿತ ಅದು ಒಳ್ಳೇದಾಗಲಿ. ಕೊನೆವರೆಗೂ ಅವ್ರ ಜೊತೆ ಹಾಗೇ ಇರಿ. ತುಂಬ ಖುಷಿಯಾಗಿರಲಿ.
Speed Plus Karnataka.